ಈ ನಮ್ಮ ದೇವಾಲಯದಲ್ಲಿ ಕೇವಲ ಪೂಜೆ ಪುರಸ್ಕಾರ ಅಲ್ಲ, ಸಂಸ್ಕೃತಿ ಮತ್ತು ಸಂಸ್ಕಾರಗಳು ಸಹ ಇಲ್ಲಿ ಮಾಡ್ತಾ ಇದ್ದೀವಿ. ಈ ಸಮಯದಲ್ಲಿ ಒಂದೆರಡು ಮಾತು ಹೇಳಬೇಕು ಅಂದ್ಕೊಂಡಿದ್ದೀನಿ. ನನ್ನ ಮಗನಿಗೆ ಮದುವೆ ಮಾಡಿದೆ, ಅವಳಿಗೆ ತವ್ರ ಮನೆ ಇಲ್ಲ. ನಮ್ಮ ಸಂಪ್ರದಾಯ ಪ್ರಕಾರ ಗಂಡನ ಮನೆಯಲ್ಲಿ ಶ್ರೀಮಂತಿಕೆ ಮಾಡೋದಿಲ್ಲ. ಆದರೆ ನಾರಾಯಣ ಸ್ವಾಮಿ ಅನ್ನೋ ದಂಪತಿಗಳು ಹುಣಸೂರಿನಲ್ಲಿದ್ದ ನಾವು ಸೊಸೆಯನ್ನು ಕರೆಸಿ ಇದೇ ದೇವಸ್ಥಾನದಲ್ಲಿ ಅದೇ ಜಾಗದಲ್ಲಿ ಶ್ರೀಮಂತಿಕೆ ಮಾಡಿದ್ರು. ಆವತ್ತು ನಮ್ಮ ಸೊಸೆ ಎಷ್ಟು ಹತ್ತಿದಾಳಲ್ಲ, ಕತ್ಕೊಂಡಿದ್ದಾಳೆ. ನನಗೆ ತವ್ರ ಮನೆ ಇಲ್ಲ, ನನಗೆ ತಾಯಿ ಇಲ್ಲ, ಅಕ್ಕ ಇಲ್ಲ, ತಂಗಿ ಇಲ್ಲ ಅಂತ ಅಂದ್ಕೊಂಡಿದ್ದೆ. ಸಾಯಿನಾಥ ಜ್ಞಾನ ಮಂದಿರದವರು ಇವತ್ತು ನನಗೆ ತವ್ರ ಮನೆ ಆಯಿತು ಅಂತ ಕಣ್ಣಲ್ಲಿ ನೀರು ಹಾಕೊಂಡ್ರು, ಗಂಡು ಮಗು ಆಯಿತು. ಅದು ನನಗಿವತ್ತು ಒಂಥರ ಭಾವೋದ್ರೇಕ ಆಯಿತು. ಈ ಸಂಸ್ಕಾರ ಬೇರೆ ಯಾವುದೇ ದೇವಸ್ಥಾನಗಳಲ್ಲೂ ಮಾಡೋದಿಲ್ಲ. ಇಲ್ಲ ದೊಡ್ಡ ದೊಡ್ಡ ದೇವಸ್ಥಾನಗಳಿದ್ದಾವೆ, ಕೋಟ್ಯಾಂತರ ರೂಪಾಯಿ ವ್ಯವಹಾರ ಮಾಡ್ತಾರೆ, ಎಲ್ಲೂ ಮಾಡೋದಿಲ್ಲ. ಈ ಸಂಸ್ಕಾರ, ಈ ಸಂಸ್ಕೃತಿನ ಸಾಯಿನಾಥ ಜ್ಞಾನ ಮಂದಿರದಲ್ಲಿ ಕಲಿಸ್ತಾ ಇದ್ದಾರೆ. ಆಮೇಲೆ ಅಕ್ಕ ಅವರಿಗೆ ಇವತ್ತು ಶ್ರೀಮಂತಿಕೆ ಮಾಡಿದ್ರು. ಅಚ್ಚ ಕನ್ನಡದಲ್ಲಿ ಇದನ್ನ ಬಸರಿ ಹೊಸಿಗೆ ಅಂತ ಕರೀತಾರೆ ಕನ್ನಡದಲ್ಲಿ. ಇದು ಯಾಕಪ್ಪ ಮಾಡ್ತಾರೆ ಅಂತಂದ್ರೆ, ಮಗುವಿಗೆ ಗರ್ಭದಲ್ಲಿ 7ನೇ ತಿಂಗಳಾದಾಗ ಸಂಸ್ಕಾರ ಹುಟ್ಟುತ್ತೆ, ಬುದ್ಧಿಶಕ್ತಿ ಬೆಳೆಯುತ್ತೆ, ಚಲನೆ ಬರುತ್ತೆ. ಒಳ್ಳೇದು ಹೇಳಿದ್ರು ಮಗು ಕೇಳುತ್ತೆ, ಕೆಟ್ಟದ್ದು ಹೇಳಿದ್ರು ಕೇಳುತ್ತೆ. ಮಹಾಭಾರತದಲ್ಲಿ ಕೃಷ್ಣ ಪರಮಾತ್ಮ ಅಡ್ವಾನ್ಸ್ ಆಗಿ ಕುರುಕ್ಷೇತ್ರದ ಕಥೆ ಹೇಳುವಾಗ ಅಭಿಮನ್ಯು ತಾಯಿ ಗರ್ಭದಲ್ಲಿದ್ದಾಗ ಹೇಳ್ತಾ ಇರ್ತಾಳೆ, ಅವ್ನು ಕೃಷ್ಣ ಪರಮಾತ್ಮನ ಗೊತ್ತಿರೋದಿಲ್ಲ, ಎಲ್ಲದಕ್ಕೂ ಹೂ ಹೂ ಅನ್ನೋ ಶಬ್ದ ಬರ್ತದೆ. ಅಭಿಮನ್ಯು ತಾಯಿ ಅಂತರ್ಕೊಂಡು ಅನ್ಕೊಂಡಿರ್ತಾನೆ, ಆದರೆ ಒಳಗೆ ಗರ್ಭದಲ್ಲಿರೋ ಮಗು ಎಲ್ಲ ಕೇಳಿಸ್ಕೊಡ್ತದೆ. ಕೊನೆಗೆ ಕೃಷ್ಣನಿಗೆ ಗೊತ್ತಾಗುತ್ತೆ, ಯಾರಿಗೂ ಹೇಳಬಾರ್ದು ಅಂತ ಗೊತ್ತಾಗುತ್ತೆ. ಆಗ ಮಾತು ನಿಲ್ಲಿಸ್ತಾನೆ. ಅಷ್ಟರೊಳಗೆ ಚಕ್ರವ್ಯೂಹದ ಒಂದು ಯುದ್ಧದ ಮುಗಿದಿರ್ತದೆ ಕತೆ. ಇದು ಕತೆ. ಈ ಸಂಸ್ಕಾರನ ತವ್ರ ಮನೆಯಲ್ಲೇ ಮಾಡಬೇಕು, 7ನೇ ತಿಂಗಳಲ್ಲೇ ಮಾಡಬೇಕು ಅನ್ನೋದಕ್ಕೆ ಉದಾಹರಣೆ ಕೊಟ್ಟಿದ್ದೀನಿ. ಈ ಒಂದು ಸಂಸ್ಕಾರದಿಂದ ಮಗು ಬೆಳೆಯುತ್ತೆ, ಒಳ್ಳೆ ಸಂಸ್ಕಾರವಂತರಾಗ್ತಾಳೆ. ಯಾವುದೇ ಮಗು ಗಂಡಾಗಲಿ ಹೆಣ್ಣಾಗಲಿ ದೇವರ ಮೇಲೆ ಭಕ್ತಿ ಬರ್ತದೆ. ಪೂಜೆ ಪುರಸ್ಕಾರಗಳ ಬಗ್ಗೆ ಕೊನೆಯವರೆಗೂ, ಆ ಮಗು ಇರೋವರೆಗೂ ಆ ಒಂದು ಸಂಸ್ಕಾರ, ಈಗ ಬಂದಿರೋ ಹೊಟ್ಟೆನಲ್ಲಿ ಹುಟ್ಟಿರೋ ಮಗು ಬಂದಿರೋ ಸಂಸ್ಕಾರ ಹೋಗೋದಿಲ್ಲ. ಈ ಒಂದು ಪವಿತ್ರವಾದ ಒಂದು ಕಾರ್ಯನ ನಮ್ಮ ನಾರಾಯಣ ಸ್ವಾಮಿ ಅವರು ದೇವಸ್ಥಾನದಲ್ಲಿ ಮಾಡಿಕೊಟ್ಟಿದ್ದಾರೆ. ಇಂಥ ಕಾರ್ಯಗಳು ಇನ್ನೂ ಹೆಚ್ಚಾಗಲಿ ನಮ್ಮ ದೇವಸ್ಥಾನದ ಕಾರ್ಯಕರ್ತರ ಮನೆಯಲ್ಲಿ ಅಥವಾ ಅವರ ಬಂಧುಗಳಲ್ಲಿ ಅಥವಾ ಸ್ನೇಹಿತರಲ್ಲಿ ಮಾಡೋದ್ರಿಂದ ಅವರ ಹೆಸರು, ನಮ್ಮ ದೇವಸ್ಥಾನದ ಹೆಸರು ಚಿರಸ್ಥಾಯಿಯಾಗಿ ಉಳಿದೋಗುತ್ತೆ. ಪ್ರಾಮುಖ್ಯತೆ ಅನ್ನೋರು 50 ಲಕ್ಷ ಖರ್ಚು ಮಾಡ್ತಾರೆ, ಕೋಟಿ ಖರ್ಚು ಮಾಡ್ತಾರೆ, ಅದು ಯಾವುದೂ ಇರೋದಿಲ್ಲ, ಯಾವುದೂ ನೆನೆಸ್ಕೊಳ್ಳೋದಿಲ್ಲ. ಇಂಥ ಸಂದರ್ಭಗಳನ್ನ, ಇಂಥ ಸಂಸ್ಕಾರನ ಮಾತ್ರ ಜನ ಸಾಯವರೆಗೂ ನೆನಪಿಟ್ಕೊಂತಾರೆ. ನನ್ನ ಜೀವನದಲ್ಲಿ ನಡೆದ ಘಟನೆ ನಾನು ಹೇಳಿದ್ದು, ನನ್ನ ಸೊಸೆದು ಇವತ್ತು ನೆನೆಸ್ಕೊತಾಳೆ. ನನ್ನ ಸೊಸೆ ಶ್ರೀಮಂತಿಗೆ ಇಲ್ಲವೇ ಅಂತ ಕೊಡಿತಾ ಇದ್ರು, ಕರೆದ್ರು, ತೊರೆದಿಲ್ಲ, ಎಡೆ ಜಾಗದಲ್ಲೇ ಮಾಡಿಸಿದ್ರು. ನೀವು ಮದ್ದೋಗಿದ್ದು ಸುಮಾರು 5 ವರ್ಷ ಆಯ್ತು.